ಹಾಯ್ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲ ಕಾಯ್ತಾ ಇದ್ದಂಥ ಕ್ರಿಸ್ಮಸ್ ವ್ಲಾಗು ಅಪ್ಲೋಡ್ ಆಗಲಿಲ್ಲ, ಅಪ್ಲೋಡ್ ಯಾಕೆ ಮಾಡಲಿಲ್ಲ, ಏನು ಎತ್ತ ಅನ್ನೋದು ತುಂಬ ಜನ ಪರ್ಸ್ನಲ್ಲಾಗಿ ಆಗಿರ್ಬೋದು ಅಥವಾ ನನಗೆ ಸಿಕ್ತಾಗಿರ್ಬೋದು, ಕಾಮೆಂಟ್ಗಳ ಮೂಲಕ ಆಗಿರ್ಬೋದು, ಈ ರೀತಿಯೆಲ್ಲ ನೀವು ಹೇಳ್ಕೊಂಡಿದ್ದೀರಾ. ಹಾಗಾಗಿ ನನ್ನ ಒಂದು ಕ್ರಿಸ್ಮಸ್ ವ್ಲಾಗ್ನ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ನಾನಂತೂ ಕ್ರಿಸ್ಮಸ್ ಅಂದರೆ ತುಂಬಾ ಗ್ರ್ಯಾಂಡಾಗಿ ತುಂಬಾ ವಿಜೃಂಭಣೆ ಅಂತ ಮಾಡ್ತಾ ಇದ್ದಿದ್ದಂಥ ಈ ಒಂದು ಹಬ್ಬನ ನಾವು ಈ ವರ್ಷ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ, ಏನು ಎತ್ತ ಅನ್ನೋದು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ, ಆಯಿತಾ? ಏನಪ್ಪ ಅಂತ ಹೇಳಿದ್ರೆ, ಮನೆಯನ್ನು ನೀಟಾಗಿ ಡೆಕೋರೇಟ್ ಅಂತೂ ಮಾಡಿದ್ದೆ. ಆಲ್ರೆಡಿ ಆ ವ್ಲಾಗು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅದಾದ ನಂತರ ನನ್ನ ವ್ಲಾಗ್ಗಳು ಯಾವುದೂ ಅಪ್ಲೋಡ್ ಆಗಲಿಲ್ಲ. ಅದಕ್ಕೆ ಕ್ಷಮೆ ಇರಲಿ, ಆಯಿತಾ? ಇಷ್ಟು ದಿವಸ ಲೇಟ್ ಆಯ್ತಲ್ಲ, ಹಾಗಾಗಿ ನೀಟಾಗಿ ಕ್ರಿಸ್ಮಸ್ ಟ್ರೀ ಆಗಿರ್ಬೋದು, ಮನೆಯೆಲ್ಲ ಡೆಕೋರೇಟ್ ಮಾಡೋದಾಗಿರ್ಬೋದು, ಈ ಲೈಟಿಂಗ್ಸ್ ಎಲ್ಲ ಆಗಿರ್ಬೋದು, ಇದು ಪ್ರತಿ ವರ್ಷ ಹಾಕಿದಂಥ ಲೈಟಿಂಗ್ಸೇ ಹಾಕ್ತೀನಿ. ಯಾಕಪ್ಪ ಅಂತ ಹೇಳಿದ್ರೆ, ಒಂದು ವರ್ಷ ಇದ್ದಂಥ ಲೈಟಿಂಗ್ಸ್ನ ಮತ್ತೆ ನಾನು ಬೇರೆ ಹೊಸದಾಗಿ ಪರ್ಚೇಸ್ ಮಾಡಲಿಕ್ಕೆ ಯಾವುದಕ್ಕೂ ಹೋಗೋದಿಲ್ಲ. ಅದನ್ನೇ ಹಾಕಿಬಿಟ್ಟು ನೀಟಾಗಿ ಎತ್ತಿಟ್ರೆ ಆರಾಮಾಗಿ ನನಗೆ ಯೂಸ್ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳಿ ಅಷ್ಟೇ. ನನ್ನ ಈ ಒಂದು ಡೆಕೋರೇಷನ್ ಹೇಗಿತ್ತು, ಹೇಗಿದೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ, ಆಯಿತಾ? ಇದೆಲ್ಲ ಡೆಕೋರೇಟ್ ಎಲ್ಲ ಆದ ನಂತರ ನಾವು ಕೂಡ ಕ್ರಿಸ್ಮಸ್ ಹಬ್ಬದ ದಿವಸ ನನ್ನ ತಂಗಿ ಕೂಡ ಹತ್ತಿರದಲ್ಲೇ ಇರೋದ್ರಿಂದ ಅವಳನ್ನ ಕೂಡ ಕರೆಸ್ಕೊಂಡಿದ್ದೆ. ಯಾಕಪ್ಪ ಅಂತ ಹೇಳಿದ್ರೆ, ನಾನು ರಂಗೋಲಿ ಹಾಕೋದಾಗಿರ್ಬೋದು ಅಥವಾ ಬೇಬಿ ಜೀಸಸ್ನ ನಾನು ಮಧ್ಯರಾತ್ರಿ 12 ಗಂಟೆ ಆದ ನಂತರ ಇಡುವಂಥದ್ದಲ್ವ, ಹಾಗಾಗಿ ಅವಳನ್ನು ಕೂಡ ಕರೆಸ್ಕೊಂಡಿದ್ದೆ. ಮಕ್ಕಳು ಇರೋ ಕಾರಣಕ್ಕೆ ಅವರು ತುಂಬ ಎಂಜಾಯ್ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರನೇ ಅವ್ರನ್ನ ಕರೆಸ್ಕೊಂಡು, ಮತ್ತು ಕೆಲವೊಂದಿಷ್ಟು ಪಟಾಕಿಗಳು ಕೂಡ ಉಳಿದಿತ್ತು. ಆ ಪಟಾಕಿಗಳನ್ನ ಅಂತ ಹೇಳಿದ್ರೆ ಸುಸುರು ಬತ್ತಿ, ಹೂವಿನ ಕುಂಡ ಇದನ್ನೆಲ್ಲ ಹಚ್ಚಿ ಒಂದು ಸಂಭ್ರಮದ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡಲಿಕ್ಕೆ ಆಗತ್ತಲ್ಲ ಅಂಥೇಳಿ ಅವ್ರನ್ನ ಕೂಡ ಕರೆಸ್ಕೊಂಡಿದ್ದೆ. ನಮ್ಮ ಮಕ್ಕಳಿಗೂ ಖುಷಿ ಆಗುತ್ತೆ ಮತ್ತು ನನ್ನ ತಂಗಿ ಮಕ್ಕಳಿಗೂ ತುಂಬಾ ಖುಷಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ಅದಾದ ನಂತರ ನಾವು ನೆಕ್ಸ್ಟ್ ಡೇ ಕ್ರಿಸ್ಮಸ್ ಹಬ್ಬ ಇರುವಂಥ 25ನೇ ತಾರೀಕು ನಾವು ಎಲ್ಲರೂ ಕೂಡ ನೀಟಾಗಿ ರೆಡಿಯಾಗಿ ಚರ್ಚಿಗೆ ಹೋಗ್ಬಿಟ್ಟು ಬರ್ತೀವಿ. ಚರ್ಚಲ್ಲೂ ಕೂಡ ತುಂಬಾ ಚೆನ್ನಾಗಿ ರೆಡಿಯಾಗಿ ಹೋಗುವಂಥದ್ದು ಸರ್ವೇ ಸಾಮಾನ್ಯ. ಮತ್ತು ನಾನು ಹೇಳ್ತಾ ಇದ್ದೆ, ನನ್ನ ಸೀರೆ ಮತ್ತು ನಿಮ್ಮ ಡ್ರೆಸ್ಸು ಮ್ಯಾಚಿಂಗ್ ಇದೆ ಅಂತ ಹೇಳಿ ಹಾಗೆಯೇ ಮಾತಾಡಿಕೊಂಡು ಹೊರಟು ಅಲ್ಲಿ ಕೂಡ ಸ್ವಲ್ಪ ಹೊತ್ತೆಲ್ಲ ಕೂತ್ಕೊಂಡು ಪ್ರೇಯರ್ ಎಲ್ಲ ಮಾಡಿದ್ವಿ. ಪ್ರೇಯರ್ ಎಲ್ಲ ಮುಗಿಸ್ಕೊಂಡು ಒಬ್ರಿಗೊಬ್ರು ಕೇಕ್ಗಳನ್ನ ತಿನ್ನಿಸ್ಕೊಂಡು ಅದನ್ನ ಹಾಡುಗಳನ್ನ ಕೇಳಿಕೊಂಡು ಚರ್ಚಲ್ಲಿ ಬಂದಿರುವಂಥ ಕೆಲವೊಂದಿಷ್ಟು ಜನರಿಗೆಲ್ಲ ವಿಶ್ ಮಾಡಿ ನಾವು ಕೂಡ ಅಲ್ಲಿಂದ ಹೊರಟು ಬರ್ತೀವಿ. ಏನಪ್ಪ ಅಂತ ಹೇಳಿದ್ರೆ, ಈ ವರ್ಷದ ಕ್ರಿಸ್ಮಸ್ಸು ನಮಗಂತೂ ತುಂಬಾ ಸಿಂಪಲ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ, ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿರುತ್ತೆ, ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಹಾಗಾಗಿ ಈ ಒಂದು ವ್ಲಾಗ್ನ ಅಪ್ಲೋಡ್ ಮಾಡಿರಲಿಲ್ಲ. ಸೊ ಹಾಗಾಗಿ ಹೇಗಪ್ಪ ಮಾಡೋದು, ಇಷ್ಟು ಜನ ಕೇಳ್ತಾ ಇದ್ದಾರಲ್ಲ ಅಂಥೇಳಿ ನಾನು ಕೂಡ ಸುಮ್ಮನಿದ್ದೆ. ಮತ್ತೇನಪ್ಪ ಅಂದರೆ, ಅಲ್ಲದೆ ಹೇಳೋದ್ನಲ್ಲ, ಈ ರೀತಿಯಾಗಿ ಕೇಕೆಲ್ಲ ತಿನ್ನಿಸ್ಕೊಂಡು ನಾವು ಕೂಡ ಒಬ್ರಿಗೊಬ್ರು ವಿಶ್ ಮಾಡಿ ತಿಂದು ಅದಾದ ನಂತರ ಮನೆಗೆ ಕೂಡ ಹೊರಟು ಬರ್ತೀವಿ. ಮನೆಯಲ್ಲೂ ಕೂಡ ಬಂದ ಕೂಡಲೇ ನಾವು ಕೆಲವೊಂದಿಷ್ಟು ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು ಮಾಡ್ತಾಯಿದ್ವಿ. ಹಾಗೆ ನಮ್ಮ ಅತ್ತೆ ಜೊತೆ ಒಂದು ಸೆಲ್ಫಿ ಇರಲಿ ಅಂತ ಹೇಳ್ಬಿಟ್ಟು ತೆಗೆದುಕೊಳ್ಳೋದಕ್ಕೆ ಹೋದಾಗ ಅವರು ಕೂಡ ಹೇಳ್ತಾಯಿದ್ರು, ನಾನು ಎಷ್ಟೊಂದು ಬೆಳ್ಳಗೆ ಕಾಣ್ತಾ ಇದ್ದೀನಿ ಅಂತ ಹೇಳ್ತಾಯಿದ್ರು. ನಾನು ನೋಡಿ ನಿಮ್ಮ ಸೊಸೆ ಎಷ್ಟು ಕಪ್ಪಗೆ ಕಾಣ್ತಾ ಇದ್ದೀನಿ, ಇರಲಿ ಬಿಡಿ ನೀವು ತುಂಬ ಬೆಳ್ಳಗೆ ಹೊಳಿತಾ ಇದ್ದೀರಾ ಅಂತೇಳಿ ಹಾಗೆಯೇ ತಮಾಷೆ ಮಾಡಿಕೊಂಡು ಫೋಟೋಸ್ನೆಲ್ಲ ತೆಗೆಸ್ಕೊಂಡು ಅದಾದ ನಂತರ ನಾವು ಅವತ್ತಿನ ದಿವಸ ನಾವು ಏನು ನಮಗೆ ಮಾತ್ರ ಎಷ್ಟು ಬೇಕೋ ಅಷ್ಟು ಅಡುಗೆಗಳನ್ನ ಮಾಡಿ ಊಟ ಮಾಡಿ ಆರಾಮಾಗಿ ದೇವರ ಪ್ರೆಸೆನ್ಸ್ನ ಮೂಲಕ, ದೇವರ ಕೃಪೆ ಮೂಲಕ ನಾವು ಕೂಡ ಆ ದಿನ ಎಲ್ಲ ಕಳೆದಿದ್ದಾಯಿತು. ಸಂಜೆ ಹೊತ್ತಿಗೆ ನಾನು ಕೆಲವೊಂದಿಷ್ಟು ತಿಂಡಿಗಳನ್ನ ಕೂಡ ಮಾಡ್ಕೊಂಡಿದ್ದೆ. ಅಂದರೆ ಮಕ್ಕಳಿಗೆ ಕೂಡ ಗೊತ್ತಾಗಲಿ, ಹಬ್ಬಗಳ ಸಂಭ್ರಮದಲ್ಲಿ ನಾವು ಈ ರೀತಿಯ ತಿಂಡಿಗಳನ್ನ ಮಾಡ್ತಾಯಿದ್ವಿ ಅನ್ನೋದು ನಮ್ಮ ಅಪ್ಪ ಅಮ್ಮ ಮಾಡ್ತಾ ಇದ್ದಂಥ ಟೈಮಲ್ಲಿ ಇವಾಗ ತನಕನೂ ಹೇಗೆಲ್ಲ ನೆನ್ಪಿಟ್ಕೊಳ್ತೀವಲ್ಲ, ಹಾಗೆ ನನ್ನ ಮಕ್ಕಳು ಕೂಡ ನೆನ್ಪಿಟ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ನಾನು ಮಾಡಿದ್ದಂಥದ್ದು. ನೋಡಿದ್ರಲ್ಲ ನನ್ನ ಕ್ರಿಸ್ಮಸ್ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡಿದೆ ಅಂತ ಹೇಳಿ. ಅದ್ರ ಜೊತೆಗೆ
ಈ ಒಂದು ಹಳೆ ವಿಡಿಯೋನು ಕೂಡ ನಾನು ಇದರಲ್ಲೇ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ ಕ್ರಿಸ್ಮಸ್ ಹಬ್ಬ ನಾವು ಹೇಗೆಲ್ಲ ಆಚರಣೆ ಮಾಡ್ತಾ ಇದ್ವಿ ಅಲ್ವಾ. ಸೊ ಆ ಒಂದು ಮೆಮೊರಿನ ನಾನು ಸೇವ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ನಾನು ಇದರಲ್ಲೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಖುಷಿ ಆಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಈ ರೀತಿಯಾಗಿ ಗೆಟ್ ಟುಗೆದರ್ ಆಗಿರ್ಬೋದು ಅಥವಾ ಕ್ರಿಸ್ಮಸ್ ಹಬ್ಬ ಹರಿದಿನಗಳಾಗಿರ್ಬೋದು ನಾವೊಂದು ಎಷ್ಟೊಂದು ವಿಜೃಂಭಣೆಯಿಂದ ಮಾಡ್ತೀನಲ್ಲ, ಹಾಗಾಗಿ ಒಂದು ವರ್ಷ ಕಳ್ಕೊಂಡ್ರೂ ಕೂಡ ಎಷ್ಟೊಂದೆಲ್ಲ ಮಿಸ್ ಮಾಡ್ಕೋತೀವಿ ಅನ್ನೋದು ನನಗೆ ಮಾತ್ರ ಗೊತ್ತು ಅಂತಲೇ ಅಂದ್ಕೊಳ್ತೀನಿ. ಮತ್ತೇನಪ್ಪ ಅಂತ ಹೇಳಿದ್ರೆ ನಾವು ಕ್ರಿಸ್ಮಸ್ ಹಬ್ಬದ ದಿವಸ ನಾವು ಎಷ್ಟೊಂದೆಲ್ಲ ಎಂಜಾಯ್ಮೆಂಟ್ ಮಾಡ್ತಾ ಇದ್ವಿ ಅನ್ನೋದು ಕೂಡ ನನಗೆ ನೆನಪಿನಲ್ಲಿ ಉಳಿಲಿ ಅನ್ನೋ ಕಾರಣಕ್ಕೋಸ್ಕರನೇ ನಾನು ಈ ಒಂದು ವಿಡಿಯೋನ ಮಾಡ್ಕೊಂಡಿದ್ದು. ಈ ವರ್ಷ ತುಂಬಾ ಹೆಲ್ಪ್ ಆಯಿತು. ಮತ್ತೇನಪ್ಪ ಅಂತ ಹೇಳಿದ್ರೆ ಈ ವಿಡಿಯೋ ನೋಡ್ತಾ ಇದ್ದರೆ ತುಂಬಾ ಎಂಜಾಯ್ ಮಾಡ್ತೀರಾ. ನೀವು ಕೂಡ ನೋಡಿ ಆಯಿತಾ. ಎಷ್ಟೊಂದೆಲ್ಲ ಗೇಮ್ಗಳನ್ನ ಆಟ ಆಡಿದ್ದೀವಿ, ಹೇಗೆ ಮಜಾ ಮಾಡಿದ್ದೀವಿ ಅನ್ನೋದು ಈ ಒಂದು ವಿಡಿಯೋದಲ್ಲಿ ಇದೆ. ನಿಮಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಖುಷಿ ಆಗಿದ್ರೆ ದಯವಿಟ್ಟು ಒಂದು ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಷ್ಟೊಂದೆಲ್ಲ ವಿಡಿಯೋಸ್ನ ಮಾಡಿ ಹಾಕಿರ್ತೀನಿ ಅಲ್ವಾ, ವ್ಯೂಸ್ ಹೋಗುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರೋದಿಲ್ಲ. ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗಂತೂ ಏನೂ ಲಾಸ್ ಆಗೋದಿಲ್ಲ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಇಲ್ಲಿ ಒಂದು ಚಾಲೆಂಜ್ ಅಂದರೆ ಚೀಟಿಗಳನ್ನ ಬರೆದು ಹಾಕಿತ್ತು. ಆ ಚೀಟಿಯಲ್ಲಿ ನಮ್ಮ ಯಜಮಾನ್ರ ಅಕ್ಕನ ಮಗಳಿಗೆ ಈ ಒಂದು ಚೀಟಿ ಬಂದಿತ್ತು. ಏನಪ್ಪ ಅಂತ ಹೇಳಿದ್ರೆ ಲೆಮನ್ ತಿನ್ನಬೇಕು, ಆದರೆ ಯಾವುದೇ ರೀತಿಯಲ್ಲಿ ಮುಖದ ರಿಯಾಕ್ಷನ್ಸ್ನ ತೋರಿಸ್ಬಾರ್ದು, ಆ ರೀತಿ ತಿನ್ನಬೇಕು ಅನ್ನೋದು. ಇಲ್ಲಿ ಅವಳಂತೂ ಉಪ್ಪಿನಕಾಯಿ ತಿಂದಂಗೆ ತಿಂದ್ಬಿಟ್ಲು. ಯಾವ ರೀತಿ ತಿಂದಂದರೆ ನಮಗೆ ನೋಡೋರಿಗೆಲ್ಲ ಬಾಯಲ್ಲಿ ನೀರು ಹಿಡಿತಾ ಇತ್ತು. ಅದಾದ ನಂತರ ಗೇಮ್ನ ಕಂಟಿನ್ಯೂ ಮಾಡಿ ನಮ್ಮ ಭಾವನ ಕೈಲಿ ಒಂದು ಚೀಟಿನ ಕೊಟ್ವಿ. ಅವರು ಏನಪ್ಪ ಬಂದಿದ್ರು ಅಂತ ಹೇಳಿದ್ರೆ ಟೆಲ್ ಯುವರ್ ಡೀಪೆಸ್ಟ್ ಸೀಕ್ರೆಟ್ ಅಂಥೇಳಿ. ಏನು ಸೀಕ್ರೆಟ್ ಅಂಥೇಳಿ ಅವ್ರು ಯೋಚನೆ ಮಾಡಿ ಆಮೇಲೆ ಮಾಡ್ತೀರಿ ಅನ್ನೋಷ್ಟರಲ್ಲಿ ಇನ್ನೊಬ್ಬರು ಭಾವ ಅವರು ಡ್ಯಾನ್ಸ್ ಬಂದಿತ್ತು. ಅವರಿಗೆ ಈ ರೀತಿಯಾಗಿ ಕಪಲ್ ಡ್ಯಾನ್ಸ್ ಮಾಡಿ ಅಂತ ಹೇಳಿಬಿಟ್ಟು ಅವ್ರಿಗಂತೂ ಮಾಡಿಸಿದ್ದಾಯಿತು. ಏನಪ್ಪ ಅಂತ ಹೇಳಿದ್ರೆ ಇವರಂತೂ ಯಾವುದೇ ವರ್ಷ ಆಗಿರಲಿ, ಯಾವುದೇ ಸಮಾರಂಭ ಆಗಲಿ ಈ ರೀತಿಯಾಗಿ ಡ್ಯಾನ್ಸ್ ಮಾಡಿ ಎಂಜಾಯ್ನೇ ಮಾಡ್ತಾ ಇರಲಿಲ್ಲ ಅಂತ ಹೇಳ್ತಾಯಿದ್ರು. ನಮ್ಮ ಮನೆಯಲ್ಲಿ ಈ ಒಂದು ಮೆಮೊರಿನ ಕ್ರಿಯೇಟ್ ಮಾಡಿದ್ದಕ್ಕೆ ನಮಗೊಂದು ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಎಲ್ಲರೂ ಎಷ್ಟೊಂದು ಎಂಜಾಯ್ ಮಾಡ್ತೀವಿ ಗೊತ್ತಾ. ನೋಡ್ತಾ ಇರಿ. ಹಾಗೆಯೇ ಅದು ಮಾಡಿ ಮುಗಿಸೋಷ್ಟರಲ್ಲಿ ನಮ್ಮ ಭಾವ ಕೂಡ ಪ್ರಿಪೇರ್ ಆಗಿದ್ದರು. ಯಾವ ರೀತಿ ಒಳ್ಳೆ ಗರ್ಲ್ ಫ್ರೆಂಡ್ ಹತ್ರ ಮಾತಾಡ್ತಾರೆ ನೋಡಿ. ಇದು ಅವರ ಡೀಪೆಸ್ಟ್ ಸೀಕ್ರೆಟ್ ಅಂಥೇಳಿ. ಹಾಗೆಯೇ ತಮಾಷೆಯಾಗಿರಲಿ, ಫನ್ನಿಯಾಗಿರಲಿ ಅನ್ನೋ ಕಾರಣಕ್ಕೋಸ್ಕರನೇ ಈ ವಿಡಿಯೋಗಳನ್ನ ಮಾಡಿರೋದಲ್ಲ. ಮನೇಲಿ ಯಾರು ಇಲ್ಲ. ಅದಾದ ನಂತರ ನಮ್ಮ ಅಕ್ಕನಿಗೆ ಫೋಕ್ ಸಾಂಗ್ ಹಾಡಬೇಕು ಅಂತೇಳಿ ಬಂತು. ಸರಿ ನೋಡೋಣ ಯಾವ ರೀತಿಯ ಹಾಡು ಹೇಳ್ತಾರೆ ಅಂಥೇಳಿ. ಅವ್ರು ಹಾಡು ಹೇಳ್ತಾ ಅವ್ರ ಯಜಮಾನ್ರಿಗೆ ಹೇಳ್ತಾಯಿದ್ರು, ನೀವು ಹಾಡು ಹೇಳಿ, ಚೆನ್ನಾಗಿ ಹೇಳ್ತೀರಾ ಅಂತ ಹೇಳಿ. ಅವ್ರು ನೋಡಿ ಯಾವ ರೀತಿಯ ಹಾಡಿ ಕಟ್ಟಿ ಹೇಳ್ತಾರೆ ಅಂತ ಹೇಳಿ. ಹೀಗೆ ಫನ್ನಿಯಾಗಿ ಹಾಡು ಹೇಳ್ಕೊಂಡು ಅದು ನೀವು ಓಡಿಸುವ ಬಂಡಿ ಅಂಥೇಳಿ ನಾವು ಕೂಡ ಅವ್ರಿಗೂ ಕೂಡ ರೇಗಿಸ್ಕೊಂಡು ಇಲ್ಲಿ ಚೀಟಿ ಎಲ್ಲ ಕೊಡ್ತಾಯಿದ್ರು. ಅಷ್ಟರಲ್ಲಿ ನಮ್ಮ ಅತ್ತೆ ಮಗ ಕೂಡ ಬಂದಿದ್ದರು. ಅವ್ರು ಪ್ರತಿ ವರ್ಷ ಕೇಕ್ ಆಗಿರ್ಬೋದು ಅಥವಾ ಫ್ಲವರ್ದು ಬೊಕ್ಕೆ ಆಗಿರ್ಬೋದು ತೊಗೊಂಡು ಬಂದು ವಿಶ್ ಮಾಡುವಂಥದ್ದು. ನಮಗೆ ಕ್ರಿಸ್ಮಸ್ ಹಬ್ಬಗಳಲ್ಲಿ ಆಗಿರ್ಬೋದು ಅಥವಾ ಬೇರೆ ಒಂದು ಸಮಾರಂಭಗಳಲ್ಲಿ ಕೂಡ ಆಗಿರ್ಬೋದು ಈ ರೀತಿಯಾಗಿ ವಿಶ್ ಮಾಡ್ತಾರೆ. ಈ ವರ್ಷ ಏನಪ್ಪ ಅಂತ ಹೇಳಿದ್ರೆ ತುಂಬ ಜನನೇ ಮಿಸ್ ಆಗೋಗ್ಬಿಟ್ಟಿದ್ರು. ನಮ್ಮ ಯಜಮಾನ್ರ ಅಕ್ಕನ ಮಕ್ಕಳಾಗಿರ್ಬೋದು, ನಮ್ಮ ಯಜಮಾನ್ರ ಅಕ್ಕಂದಿರಾಗಿರ್ಬೋದು, ಇವ್ರನ್ನೆಲ್ಲ ನಾವು ಕೂಡ ತುಂಬಾ ಮಿಸ್ ಮಾಡ್ಕೊಂಡ್ವಿ ಅಂತಲೇ ಹೇಳ್ಬೋದು. ಅದರಲ್ಲೂ ನಮ್ಮ ತಮ್ಮ ತಂಗಿನೂ ಕೂಡ ತುಂಬಾ ಮಿಸ್ ಮಾಡಿಕೊಂಡೆ. ಆ ಒಂದು ಸಂದರ್ಭದಲ್ಲಿ ಅವರು ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ, ಫುಲ್ಫಿಲ್ ಆಗುತ್ತಲ್ಲ ನನ್ನ ಒಂದು ಫ್ಯಾಮಿಲಿ ಅನ್ನೋದು ನನಗೆ ಒಂದು ಸ್ವಲ್ಪ ಅಳಕು ಅಂತಲೂ ಅನಿಸುತ್ತೆ. ಅಷ್ಟರಲ್ಲಿ ವಿಡಿಯೋ ತೆಗಿತೀನಿ ಕೊಡಿ ದೊಡ್ಡಮ್ಮ ಅಂತ ಹೇಳ್ಬಿಟ್ಟು ನಮ್ಮ ತಂಗಿ ಮಗಳು ಯಾವ ರೀತಿ ಎಲ್ಲ ವಿಡಿಯೋ ಮಾಡಿದ್ದಾಳೆ ನೋಡಿ.
ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಗೈಸ್. ಇನ್ನೂ ಮುಗ್ದಿಲ್ಲ, ಇನ್ನೂ ಇದೆ. ಅನುರ 123ನ ಎನ್ಕರೇಜ್ ಮಾಡಿ, ಅವ್ರು ಅಷ್ಟೊಂದು ವಿಡಿಯೋಸ್ ಹಾಕ್ತಾರೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೀವು ಬರೀ ವಿಡಿಯೋಸ್ ಮಾತ್ರ ವ್ಯೂಸ್ ಹೋಗ್ತಾ ಇದೆ, ನೀವು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಇವಾಗ ಹೇಳ್ತೀನಿ, ಹೇಳ್ಬಾರ್ದು, ನಾನೇ ಹೇಳ್ತೀನಿ. ಮುಂದೆ ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಡಿ, ಲೈಕ್ ಮಾಡಬೇಡಿ, ಬೆಲ್ ಹೊಡೀರಿ. ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಹ್ಯಾಟ್ಸ್ ಆಫ್ ಮಾಡಿ. ನಾನು ಅಲ್ಲೆಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಮತ್ತೆ ಗೇಮ್ ಸ್ಟಾರ್ಟ್ ಮಾಡಿ ಹಾಡೋದಕ್ಕೆ ಶುರು ಮಾಡಿದರು. ಇವರಿಗೇನಪ್ಪ ಅಂತ ಹೇಳಿದ್ರೆ ಫನ್ನಿಯಾಗಿ ಹಾಡುಗಳನ್ನ ಹೇಳಬೇಕು ಅನ್ನೋದು ಬಂದಿತ್ತು. ಎಷ್ಟು ಫನ್ನಿಯಾಗಿ ಹೇಳ್ತಾ ಇದ್ದಾರೆ ನೋಡಿ. ಇದಾದ ನಂತರ ನಮ್ಮ ಯಜಮಾನ್ರ ಥರ ಆ್ಯಕ್ಟಿಂಗ್ ಮಾಡಿ ಅನ್ನೋದು ಬಂದಿತ್ತು. अंडा खाओ, रोटी खाओ, किसकी खाओ, कैसे खाओ, कैसे खाओ, बातें दो. हाँ, गोबा यार. ನಂದು ಯಾವುದು ಬರಲ್ಲ. ಅದರಲ್ಲಿ ವಿಕಾಸ್ಗೆ ಸ್ಯಾಡ್ ಸ್ಟೋರಿ ಹೇಳಬೇಕು ಅಂತ ಬಂದಿತ್ತು. ಮದುವೆ ಆಗಿಲ್ಲ, ಏನೂ ಇಲ್ಲ, ಏನು ಸ್ಯಾಡ್ ಸ್ಟೋರಿ ಇರುತ್ತೆ ನಿನಗೆ ಅಂತೇಳಿ ರೇಗಿಸ್ತಾ ಇದ್ರು. ಹಾಗಾಗಿ ವಿಕಾಸ್ ಹೇಳ್ತಾ ಇದ್ದ, ನನ್ನ ಜೀವನದಲ್ಲಿ ಅಂತ ಹೇಳ್ಕೊಡೋವಂಥ ಸ್ಯಾಡ್ ಸ್ಟೋರಿ ಯಾವುದೂ ಆಗಿಲ್ಲ, ಹಾಗಾಗಿ ಏನು ಪನಿಷ್ಮೆಂಟ್ ಕೊಡ್ತೀರಾ, ಪನಿಷ್ಮೆಂಟ್ ಕೊಡಿ ಅಂತ ಹೇಳ್ದಾಗ ಅವರು ನನ್ನ ಮಕ್ಕಳು ನೀವು 20 ಬಸ್ಕಿ ಹೊಡಿಬೇಕು ಅಂತ ಹೇಳಿ ಚಾಲೆಂಜ್ನ ಕೊಟ್ಟಿದ್ದರು. ಇದಾದ ನಂತರ ನನಗೊಂದು ಬಂದಿತ್ತು, ಏನಪ್ಪ ಅಂತ ಹೇಳಿದ್ರೆ ಸ್ಲಮ್ಗಳೆಲ್ಲ ಯಾವ ರೀತಿ ಜಗಳ ಮಾಡ್ತಾರೆ ಆ ರೀತಿ ಜಗಳ ಮಾಡಿ ತೋರಿಸಿ ಅಂತ ಹೇಳಿ ನನಗೆ ಬಂದಿತ್ತು. ಸೊ ಹೇಗಪ್ಪ ಜಗಳ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ರೆ ನಮ್ಮ ಅಕ್ಕ ಕೋಆಪ್ರೇಟ್ ಮಾಡ್ತಾರೆ ನೋಡಿ. ಅದಾದ ನಂತರ ನನ್ನ ತಂಗಿಗೆ ಫ್ಯಾಷನ್ ಶೋ ಅಥವಾ ಕ್ಯಾಟ್ ವಾಕ್ ಮಾಡಬೇಕು ಅನ್ನೋದು ಬಂತು. ಹಾಗಾಗಿ ಕ್ಯಾಟ್ ವಾಕ್ ಮಾಡಿ ತೋರಿಸ್ತಾ ಇರ್ಬೇಕಾದ್ರೆ ನನ್ನ ತಂಗಿ ಮಗಳಂತೂ ತುಂಬಾ ಸೂಪರಾಗಿ ಮಾಡ್ತಾಳೆ. ಅಷ್ಟರಲ್ಲಿ ಎಲ್ಲರೂ ಕೂಡ ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ರೆಡಿಯಾಗಿ ಮಾಡ್ತೀವಿ ನೋಡಿ. ಎಷ್ಟೊಂದು ಫನ್ನಿಯಾಗಿರುತ್ತೆ ಅಂತ ನೀವೇ ನೋಡಿ. ಈ ಒಂದು ವೀಡಿಯೋಸ್ಗಳಲ್ಲಿ ನಿಮ್ಗೆ ಯಾವ ವೀಡಿಯೋಸ್ನ ಇಷ್ಟ ಆಗುತ್ತೆ ಅಂತ ಹೇಳಿ ದಯವಿಟ್ಟು ಕಾಮೆಂಟ್ ಮಾಡಿ ಹೇಳಿ. ಯಾರು ಮಾಡೋದು ತುಂಬಾ ಚೆನ್ನಾಗಿತ್ತು, ಯಾವ ಆ್ಯಕ್ಟಿಂಗ್ ಚೆನ್ನಾಗಿತ್ತು ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಅಷ್ಟರಲ್ಲಿ ನಾವೆಲ್ಲರೂ ಕೂಡ ಒಂದು ಒಳ್ಳೆ ಝಲಕ್ನ ಕೊಡ್ತಾ ಒಳ್ಳೆ ಫ್ಯಾಷನ್ ಶೋನ ಮಾಡ್ತೀವಿ. ಅಂದರೆ ನಾವಂತೂ ಕ್ಯಾಟ್ ವಾಕ್ ಮಾಡೋದಾಗಿರ್ಬೋದು ಅಥವಾ ಯಾವುದೇ ರೀತಿಯ ಡ್ರೆಸ್ ಏನೂ ಆಗಿರಲಿಲ್ಲ, ಹೇಗಿದ್ವೋ ಅದೇ ರೀತಿಯಲ್ಲಿ ನಾವೆಲ್ಲ ಕೂಡ ಸೇರಿಕೊಂಡು ಒಂದು ಕ್ಯಾಟ್ ವಾಕ್ನ ಮಾಡಿ ಮುಗಿಸಿದ್ದಾಯಿತು. ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಆಯಿತಾ. ನೋಡಿದ್ರಲ್ಲ, ಇಷ್ಟೊಂದೆಲ್ಲ ಆದ ನಂತರ ಗಂಡು ಮಕ್ಕಳನ್ನು ಕೂಡ ಮಾಡಿಸೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ಗಂಡು ಮಕ್ಕಳು ಮಾಡಿದ್ರೆ ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದನ್ನು
ನಿಮಗೂ ಕೂಡ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವ ರೀತಿಯೆಲ್ಲ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ಎಲ್ಲರೂ ಕೂಡ ಫನ್ನಿಯಾಗಿ ತುಂಬಾ ಚೆನ್ನಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು. ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ವಾಯ್ಸ್ನ ನಾನು ಆಡಿಯೋ ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ ಅಲ್ಲಿ ಮ್ಯೂಸಿಕ್ ಹಾಕಿರೋದ್ರಿಂದ ಕಾಪಿರೈಟ್ ಬಂದುಬಿಡತ್ತೆ ಅನ್ನೋ ಕಾರಣಕ್ಕೋಸ್ಕರ. ಇಲ್ಲಿ ನೋಡಿದ್ರೆ ನಮ್ಮ ಭಾವನಂತೂ ಯಾವ ರೀತಿಯ ಒಂದು ಝಲಕನ್ನು ಕೊಡ್ತಾರೆ ನೋಡಿ, ತುಂಬಾ ಖುಷಿ ಆಯಿತು. ಇದನ್ನೆಲ್ಲ ನೋಡ್ತಾ ಇದ್ದರೆ ಏನಪ್ಪ ಆಗುತ್ತೆ ಅಂತ ಹೇಳಿದ್ರೆ ತುಂಬಾ ನಾವು ಎಷ್ಟು ದುಡ್ಡು ಹಣ ಕಾಸು ಆಸ್ತಿ ಪಾಸ್ತಿ ಏನೇ ಮಾಡಿದರೂ ಕೂಡ ಈ ಒಂದು ಗೆಟ್ ಟುಗೆದರ್ ಆಗಿರ್ಬೋದು, ಈ ಒಂದು ಸಂಬಂಧಗಳ ಬೆಲೆ ಆಗಿರ್ಬೋದು ಯಾವುದ್ರ ಮುಂದೆನೂ ಕಟ್ಟೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ನನಗನ್ಸುತ್ತೆ. ನಿಮಗೂ ಕೂಡ ಹಾಗೆ ಅನಿಸಿದ್ರೆ ದಯವಿಟ್ಟು ಒಂದು ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ನನಗಂತೂ ಒಳ್ಳೆ ಫ್ಯಾಮಿಲಿ ಜೊತೆ ಇರೋವಂಥದ್ದು, ಫ್ಯಾಮಿಲಿ ಜೊತೆ ತುಂಬಾ ಕೂಡಿ ಕುಟುಂಬವಾಗಿರಬೇಕು ಅನ್ನೋದು ನನಗೆ ತುಂಬಾ ಇಷ್ಟ ಆಗುತ್ತೆ. ಇಲ್ಲೆಲ್ಲ ಆದ ನಂತರ ನಮ್ಮ ಯಜಮಾನ್ರಿಗೂ ಕೂಡ ಮಾಡಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಇವ್ರು ಹೇಳಲೇಬೇಕಾ, ನೀವು ಸ್ವಲ್ಪ ಮಾಡಿ ಅಂತ ಹೇಳಿದ್ರೆ ಅವರು ಬಾಡಿ ಬಿಲ್ಡರ್ಗಳು ಮಾಡ್ದಂಗೆ ಬಾಡಿ ಶೋ ಅಪ್ ಮಾಡ್ತಾಯಿದ್ರು. ನಾವು ಇಲ್ಲಿ ಫ್ಯಾಷನ್ ಶೋ ಝಲಕ್ ಕೊಡಿ ಅಂತ ಹೇಳಿದ್ರೆ ಇವರು ಬಾಡಿ ಶೋ ಝಲಕ್ನ ಕೊಡ್ತಾ ಇದ್ದಾರೆ ನೋಡಿ. ಇದಿಷ್ಟರಲ್ಲಿ ಪಕ್ಕ ಫ್ಯಾಷನ್ ಶೋ ಝಲಕ್ ಕೊಟ್ಟಿದ್ದು ಅಂತ ಹೇಳಿದ್ರೆ ನಮ್ಮ ಅಕ್ಕನ ಮಗ ವಿಕಾಸು. ಅವನಂತೂ ತುಂಬಾ ಚೆನ್ನಾಗಿ ಪ್ರೊಫೆಷನಲ್ ರೀತಿಯಲ್ಲಿ ಒಂದು ಫ್ಯಾಷನ್ ಶೋ ಝಲಕನ್ನು ಕೊಟ್ಟ. ಇಷ್ಟು ಜನರಲ್ಲಿ ಇವನೇ ಪಕ್ಕ ಫ್ಯಾಷನ್ ಶೋ ಝಲಕ್ ಕೊಟ್ಟಿದ್ದು ಅಂತೇಳಿ ನನಗನ್ಸುತ್ತೆ. ಮತ್ತು ನನ್ನ ತಂಗಿ ಮಗಳು ಹೇಳಬೇಕಾ, ಅವಳು ಕೂಡ ಎಷ್ಟು ಚೆನ್ನಾಗಿ ಫ್ಯಾಷನ್ ಶೋ ಝಲಕ್ ಕೊಟ್ಟಳು ಅಲ್ವಾ. ಅದೆಲ್ಲ ಆದ ನಂತರ ಇನ್ನು ಮಕ್ಳಿಗೂ ಕೂಡ ಮಾಡಿಸೋಣ ಅಂತ ಹೇಳಿಬಿಟ್ಟು ಗಂಡು ಮಕ್ಕಳನ್ನೆಲ್ಲ ಕರೆಸಿದ್ರೆ ಅವರು ಒಂದೊಂದು ಥರ ಒಂದೊಂದು ರೀತಿಯಲ್ಲಿ ಮಾಡಿ ಇರುವಂಥದ್ದು. ಅದರಲ್ಲಿ ಈ ನನ್ನ ಮಗಳು ವೀಡಿಯೋಸ್ನ ತೆಗಿತಾ ಇದ್ಲಲ್ಲ, ಅವಳಿಗೆ ಲಾಸ್ಟಿಗೆ ಮಾಡಿಸಿದ್ವಿ. ನೋಡಿದ್ರಲ್ಲ ಮಕ್ಕಳು ಇಷ್ಟೊಂದೆಲ್ಲ ಫನ್ನಿಯಾಗಿ ನಮ್ಮ ಮುಂದೆ ಮಾಡಿದ್ದೇ ನಾವು ನೋಡಿರಲಿಲ್ಲ. ಅಂಥದ್ರಲ್ಲಿ ಇವತ್ತು ಮಾಡಿ ತೋರಿಸಿದ್ದು ನಮಗಂತೂ ಭಾಳನೇ ಖುಷಿ ಆಯಿತು. ನಮಗಂತೂ ಭಾಳ ಅಂದರೆ ಭಾಳನೇ ಆ ಒಂದು ಸಂದರ್ಭನ ತುಂಬಾ ಎಂಜಾಯ್ ಮಾಡಿದ್ವಿ. ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಅದಾದ ನಂತರ ಮತ್ತೆ ಗೇಮ್ಸ್ನೆಲ್ಲ ಕಂಟಿನ್ಯೂ ಮಾಡಿದ್ವಿ. ಇವಳು ನಮ್ಮ ಮಾಮನ ಮಗಳು, ಅವಳಿಗೆ ಅಂದರೆ ಹ್ಯಾಂಡ್ ಯೂಸ್ ಮಾಡಬಾರ್ದು, ಏನಾದರೂ ಸ್ನ್ಯಾಕ್ಸ್ನ ತಿನ್ನಬೇಕು ಅನ್ನೋದು ಬಂದಿತ್ತು. ಅವಳು ಯಾವ ರೀತಿಯೆಲ್ಲ ಸ್ನ್ಯಾಕ್ಸ್ನ ತಿಂತಾಳೆ ನೋಡಿ. ತಿನ್ನು ಅಂತ ಹೇಳಿದ ಕೂಡಲೇ ಅವಳು ಕೈ ಊರಿ ತಿಂದು ಅಂತ ಹೇಳ್ಬಿಟ್ಟು ನನ್ನ ಮಗಳು ಒಪ್ಪಲೇ ಇಲ್ಲ ನೀವು ಕೈ ಊರ್ಕೊಂಡು ತಿನ್ನಿರಿ, ಹಾಗಾಗಿ ಅದು ಫೇಕು ಅಂತ ಹೇಳ್ತಾಯಿದ್ರು. ಅಷ್ಟರಲ್ಲಿ ಹೊಟ್ಟೆ ಬಂದುಬಿಟ್ಟಿದೆ, ಬಗೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅವಳಿಗೆ ಪನಿಷ್ಮೆಂಟ್ ಅಂತೇಳಿ ಡ್ಯಾನ್ಸ್ ಮಾಡು ಅಂತ ಹೇಳಿ ಕೊಟ್ವಿ. ಇದೆಲ್ಲ ಆದ ನಂತರ ನನ್ನ ಭಾವನ ಮಗಳಿಗೂ ಕೂಡ ತುಂಬಾ ಇಷ್ಟ ಡ್ಯಾನ್ಸ್ ಮಾಡೋದು ಅಂತ ಹೇಳಿದ್ರೆ, ನೀನು ಸ್ವಲ್ಪ ಡ್ಯಾನ್ಸ್ ಮಾಡಮ್ಮ ನಾವು ಕೂಡ ನೋಡ್ತೀವಿ ಅಂತ ಹೇಳಿ ಅವಳಿಗೂ ಕೂಡ ಡ್ಯಾನ್ಸ್ ಮಾಡಿಸಿದ್ವಿ. ಸ್ವಲ್ಪ ಹೊತ್ತು ಎಲ್ಲ ಡ್ಯಾನ್ಸ್ ಮಾಡಿದ್ಮೇಲೆ ನಾವು ಕೂಡ ಹಾಗೇ ಗೇಮ್ಸ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು, ಬೇಡ ಬೋರ್ ಆಯಿತು ಅಂತ ಹೇಳ್ಬಿಟ್ಟು ಹಾಗೇ ನೋಡ್ತಾ ಇದ್ವಿ. ಅಷ್ಟರಲ್ಲಿ ನನ್ನ ಭಾವನ ಮಗನಿಗೆ ವಿತೌಟ್ ಸೀಯಿಂಗ್ ಮೇಕಪ್ ಮಾಡೋದು ಅಂತ ಹೇಳ್ಬಿಟ್ಟು ಕಾರ್ಡ್ ಬಂದಿತ್ತು. ಸೊ ಮೇಕಪ್ ಮಾಡು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದ ಕೂಡಲೇ ಅವನು ನನ್ನ ಚಿಕ್ಕ ಮಗಳನ್ನೇ ಆಯ್ಕೆ ಮಾಡಿಕೊಂಡ್ರೆ. ಅವರು ಸಾಮಾನ್ಯವಾಗಿ ಇದ್ದಾಗಲೇ ಜಗಳ ಮಾಡೋದು, ಕೀಟ್ಲೆ ಮಾಡೋದು, ಹೊಡೆಯೋದು, ಬಡಿಯೋದು, ಸುಮ್ಮನೆ ರೇಗಾಡ್ಸೋದು ಇದನ್ನೆಲ್ಲ ಮಾಡ್ತಾಯಿದ್ರು. ಅಂಥದ್ರಲ್ಲಿ ಈ ಒಂದು ಚಾನ್ಸ್ ಸಿಕ್ಕಿದ್ರೆ ನಮ್ಮ ಭಾವನ ಮಗ ಬಿಡ್ತಾರ. ಸೊ ಹಾಗಾಗಿ ಅವನು ಕೂಡ ನೋಡಿದ್ರು ತುಂಬಾ ಚೆನ್ನಾಗಿ ಮೇಕಪ್ ಮಾಡೋಪ್ಪ ಅಂತ ಹೇಳ್ಬಿಟ್ಟು ಕೊಟ್ಟರೆ ಅವನು ಯಾವ ರೀತಿಯಲ್ಲಿ ಅವನಿಗೆ ಎಷ್ಟು ಆಗುತ್ತೋ ಅಷ್ಟು ವಿಕಾರವಾಗಿ ಮೇಕಪ್ ಮಾಡೋದನ್ನು ಮಾಡ್ತಾಯಿದ್ದ. ಸ್ವಲ್ಪ ಕೂಡ ಇದನ್ನು ಇನ್ನೊಂದು ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದ ಹೊರತು ನೀಟಾಗಿ ಹಚ್ಚೋದಾಗಿರ್ಬೋದು, ಇದು ಮಾಡೋದಾಗಿರ್ಬೋದು ಮಾಡ್ತಾನೆ ಇರಲಿಲ್ಲ. ಮತ್ತೇನಪ್ಪ ಅಂತ ಹೇಳಿದ್ರೆ ಸ್ಟಿಕ್ಕರ್ ಇಟ್ಟು ಆದ ನಂತರ ಮಸ್ಕರನ ಐಲ್ಯಾಶಸ್ಗೆ ಹಚ್ಚಬೇಕಿತ್ತು. ಅವನೇನು ಮಾಡ್ತಾನೆ ನೋಡಿ, ಮಸ್ಕರನ ಐಬ್ರೋಸ್ಗೆ ಹಾಕ್ತಾರೆ. ಅದನ್ನು ಆಮೇಲೆ ನಾವು ಕೇಳಿದ್ರೆ ಇದನ್ನು ಎಲ್ಲ ಹಾಕಬೇಕು ಅನ್ನೋದು ನನಗೆ ಗೊತ್ತಿರಲಿಲ್ಲ, ಅದಕ್ಕೆ ಅಲ್ಲೇ ಹಾಕೋದೇನೋ ಅಂತೇಳ್ಬಿಟ್ಟು ಅಲ್ಲೇ ಹಾಕ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅದೆಲ್ಲ ಆದ ನಂತರ ಅವನ ಫೇಸ್ ರಿಯಾಕ್ಷನ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಕೂಡ ವೇಟ್ ಮಾಡ್ತಾಯಿದ್ವಿ. ಇದೆಲ್ಲ ಮುಗ್ದಾದ ನಂತರ ಅವ್ನ ಫೇಸ್ ರಿಯಾಕ್ಷನ್ನ ರಿವೀಲ್ ಮಾಡ್ತೀವಿ. ಅವನಿಗಂತೂ ಅಲ್ಲಿ ನಗು ಬರಲಿಲ್ಲ. ಅದಾದ ನಂತರ ತುಂಬಾ ನಗಾಡಿದ್ದೀವಿ ನಾವಂತೂ. ಅದಾದ ನಂತರ ನನ್ನ ದೊಡ್ಡ ಮಗಳು ಕೂಡ ಮಂಕಿ ರೀತಿಯಲ್ಲಿ ಆ್ಯಕ್ಟ್ ಮಾಡು ಅಂತ ಇಲ್ಲಿ ಬಂದಿತ್ತು, ಅವಳು ಕೂಡ ಮಾಡಿದ್ಲು. ಇಲ್ಲಿ ನಮ್ಮ
ತಂಗಿ ಮಗಳಿಗೆ ಒಂದು ಕಾರ್ಡ್ ಬಂದಿತ್ತು. ಏನಪ್ಪ ಅಂತ ಹೇಳಿದ್ರೆ ಕಚಗುಳಿ ಕೊಟ್ಟರು ನಗಾಡಬಾರ್ದು ಅನ್ನೋದಕ್ಕೋಸ್ಕರ. ನನಗೆ ಮುಂಚೆನೇ ನಗು ಬಂದುಬಿಡ್ತಾ ಇದೆ, ಮಮ್ಮಿ ನೀವು ಒಂದೆರಡು ಏಟು ಕೊಡಿ ನನಗೆ, ಅದಾದ ನಂತರ ಸೀರಿಯಸ್ ಆಗ್ತೀರಿ ಅಂತ ಹೇಳಿ ಹೇಳ್ತಾಯಿದ್ರು. ಕೊಟ್ಟರೆ ನಿಮ್ಮಮ್ಮ ನನಗೆ ಹೊಡಿತಾಳೆ, ನಾನು ಗಿಡಿಯೋದೆಲ್ಲ ಮಾಡೋದಿಲ್ಲ, ಅದಾದ ನಂತರ ನೀನೇ ನಗಾಡ್ದಂಗೆ ಇರೋ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ವಿ. ಅವಳು ಕೂಡ ಇಲ್ಲ ನಾನು ಮಾಡ್ತೀನಿ ಅಂಥೇಳಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಅದಾದ ನಂತರ ಮಾಡಿದ್ದಾಯಿತು. ಇಷ್ಟೆಲ್ಲ ಮಾಡಿದ್ದಾದ ನಂತರ ಒಂದು ಚಿಕ್ಕ ಪ್ರಾರ್ಥನೆ ಇಲ್ಲದೆ ಇದ್ದರೆ ಹೇಗೆ ಕಂಪ್ಲೀಟ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಎಲ್ಲರೂ ಕೇಕ್ ಕೂಡ ತಂದಿದ್ರು, ಗಿಫ್ಟ್ಸ್ ಆಗಿರ್ಬೋದು, ಅದು ಇದು ತಿಂಡಿಗಳನ್ನ ಆಗಿರ್ಬೋದು ಎಲ್ಲ ತೊಗೊಂಡು ಬಂದಿದ್ರು. ಇದೊಂದೆಲ್ಲ ನನಗೆ ಒಂದು ಒಳ್ಳೆ ಮೆಮೊರಿನ ಕ್ರಿಯೇಟ್ ಮಾಡಿಕೊಡ್ತು ಅಂತಲೇ ಹೇಳ್ಬೋದು. ಕೆಲವೊಬ್ಬರು ಹೇಳ್ತಾರೆ ಯಾಕಮ್ಮ ವಿಡಿಯೋ ಮಾಡ್ತೀಯಾ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಇದನ್ನೆಲ್ಲ ಒಮ್ಮೆ ನಾನು ತಿರುಗಿ ನೋಡಿದಾಗ ನನಗೆ ಎಷ್ಟೊಂದು ಖುಷಿ ಅನಿಸುತ್ತೆ ಗೊತ್ತಾ. ನನಗೆ ಹಾಗಾಗಿ ಈ ಒಂದು ಮೆಮೊರೀಸ್ನ ಕ್ರಿಯೇಟ್ ಮಾಡೋದಕ್ಕೋಸ್ಕರನೇ ನಾನೊಂದು ಈ ರೀತಿಯಾಗಿ ವೀಡಿಯೋಸ್ನೆಲ್ಲ ಮಾಡಿ ಸೇವ್ ಮಾಡಿ ಇಟ್ಕೊಳ್ಳುವಂಥದ್ದು. ಇದೆಲ್ಲ ಆದ ನಂತರ ನಮ್ಮ ಯಜಮಾನರು ಕೂಡ ಪ್ರೇಯರ್ನೆಲ್ಲ ಮಾಡಿಬಿಟ್ಟು ಎಲ್ಲರೂ ಖುಷಿಯಾಗಿ ಎಲ್ಲರೂ ಖುಷಿಯಾಗಿ ಇದ್ರೇ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವರು ಕೂಡ ಹೇಳ್ತಾಯಿದ್ರು. ಪ್ರಾರ್ಥಿಸು, ನಾವು ಪ್ರಾರ್ಥಿಸ್ಬೇಕು. ಯಾಕಂದ್ರೆ ಅವನನ್ನು ಹಿಂಸಿಸ್ತಾನೆ, ನಮ್ಮನ್ನು ದ್ವೇಷಿಸ್ತಾನೆ, ನಾವು ಎಲ್ಲಿ ಇಂಪ್ರೂವ್ ಆಗ್ಬಿಡ್ತೀವೋ ಅನ್ನೋದು ಅವನಿಗೆ ಹೊಟ್ಟೆಗಿಚ್ಚಿದ್ರು ನಾವು ಅವನಿಗೆ ಪ್ರಾರ್ಥನೆ ಮಾಡ್ಬೇಕಂದ್ರೆ ದೇವರು ಹೇಳ್ತಾರೆ. ಅವನಿಗೆ ಸೇಡ್ ತಗೊಳೋದಾಗಿ ಪ್ರಾರ್ಥನೆಗಳ ಮೂಲಕ ಸ್ವಲ್ಪ ಹೊತ್ತು ಪ್ರಾರ್ಥನೆ ಎಲ್ಲ ಮುಗಿಸ್ಕೊಂಡು ಕೇಕ್ ಕಟ್ಟಿಂಗ್ ಮಾಡಿ ಒಬ್ರಿಗೊಬ್ರು ತಿನ್ನಿಸ್ಕೊಂಡು ಈ ರೀತಿಯಲ್ಲಿ ಎಲ್ಲ ಸಿಗುತ್ತೆ ಅಲ್ವಾ. ಒಂದು ಫ್ಯಾಮಿಲಿ ಗ್ಯಾದರ್ನೆಸ್ಸು ಅಂತ ಹೇಳಿದ್ರೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ. ನಿಮಗೂ ಕೂಡ ಹಳೆ ವೀಡಿಯೋಸ್ಗಳು ಕೂಡ ಹೇಳಿದ್ದೀನಿ, ನಿಮಗೂ ಕೂಡ ಹೀಗೆ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೇನಪ್ಪ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಕೇಕ್ನ ತಿನ್ನಿಸ್ಕೊಂಡು ನಾವು ಕೂಡ ಕೇಕೆಲ್ಲ ತಿಂದ್ಬಿಟ್ಟು ಈ ವಿಡಿಯೋ ನಿಮ್ಗೆಲ್ರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಯಾವೊಂದು ಮೂಮೆಂಟ್ನ ತುಂಬಾ ಎಂಜಾಯ್ ಮಾಡಿದ್ರಿ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಏನಪ್ಪ ಅಂತ ಹೇಳಿದ್ರೆ ಯಾವೊಂದು ಆ್ಯಕ್ಟಿಂಗ್ ನಿಮಗೆ ತುಂಬಾ ಖುಷಿ ಕೊಡ್ತು ಅನ್ನೋದನ್ನು ಕೂಡ ತಿಳಿಸಿ ಆಯಿತಾ. ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರೂ ತುಂಬಾ ಎಂಜಾಯ್ ಮಾಡಿದ್ದೀವಿ. ನೀವು ಕೂಡ ಈ ವಿಡಿಯೋ ಮೂಲಕ ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬಾಯ್.